ನಮ್ಮ ಕೃಷ್ಣ ಬೈರೇಗೌಡರ ರೆವಿನ್ಯೂ ತೆಗೆದುಕೊಂಡಂತ ಒಂದು ರೆವಲ್ಯೂಷನ್ ಇದೆಯಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಪ್ರತಿಯೊಬ್ಬ ಆಸ್ತಿ ಮಾಲೀಕರಿಗೆ ತನ್ನ ಫೋಟೋ, ತನ್ನ ದಾಖಲೆ, ತನ್ನ ಇದನ್ನ ಎಲ್ಲ ಇಟ್ಟು ಎಲ್ಲ ಒಂದು ಪೋಡಿ ಮಾಡಿ ಅವ್ನು ಕೊಡುವಂತ ವಿಚಾರ ಇದೆಯಲ್ಲ. ಆಮೇಲೆ ಬೆಂಗಳೂರು ನಗರದಲ್ಲಿ ಇರ್ಬೋದು, ನಾನು ಮತ್ತು ನಮ್ಮ ಬೈರತಿ ಸುರೇಶ್ ಅವರು ತೆಗೆದುಕೊಂಡಂತ ತೀರ್ಮಾನ ಪ್ರತಿ ಕಾರ್ಪೊರೇಷನ್ ಅಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ರಹೀಂ ಖಾನ್ ಅವೆಲ್ಲ ಸೇರಿ ಎಲ್ಲರಿಗೂ ಕೂಡ, ಯಾಕೆಂದ್ರೆ ಒಬ್ಬಗೊಂದು ಸೂರು ಅಂತ ಇರಬೇಕು, ಆ ಸೂರಿಗೊಂದು ದಾಖಲೆ ಇರಬೇಕು. ಅದಕ್ಕೆ ಏನ ಖಾತೆ, ಈ ಖಾತೆ ಮಾಡಬೇಕು, A to B ಖಾತೆ ಮಾಡಬೇಕು. ಸುಪ್ರೀಂ ಕೋರ್ಟ್ ಅಲ್ಲಿ ನಮಗೆ ತೊಂದರೆ ಇದ್ರೂ ಕೂಡ ನಾವು ಅದನ್ನ ಏನಾರು ಮಾಡಿ ರಕ್ಷಣೆ ಮಾಡಬೇಕು ಅಂತೇಳಿ ಕೆಲವರಿಗೆಲ್ಲ ನಾವು ಅವ್ರಿಗೆಲ್ಲ ಪವರ್ ಕನೆಕ್ಷನ್, ನೀರ್ ಕನೆಕ್ಷನ್ ಎಲ್ಲ ಸೇರಿ ಜಾರ್ಜ್ ಅವರು ಅದೆಲ್ಲ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ. ನಮ್ ಗವರ್ಮೆಂಟ್ ಏನಿದ್ರು ಜನರಿಗೋಸ್ಕರ ಗ್ಯಾರಂಟಿ ನಾವು ಕೊಟ್ಟೋ. ಯಾರು ಕೊಟ್ಟೋ ಗ್ಯಾರಂಟಿ? ಆದಾಯ ಎಲ್ಲ ಪಾತಾಳಕ್ಕೆ ಹೋಯ್ತಾ ಇತ್ತು, ಬೆಲೆ ಎಲ್ಲ ಗಗನಕ್ಕೆ ಹೋಯ್ತಾ ಇತ್ತು. ಇದನ್ನ ನಿಲ್ಲಿಸಬೇಕು ಅಂತ ನಾವು ಗ್ಯಾರಂಟಿ ಕೊಟ್ಟು 55,000 ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟಿದ್ದೇವೆ. ಸಿದ್ದರಾಮಯ್ಯನವರು, ನಾವು, ಪರಮೇಶ್ವರ್ ಕೂತ್ಕೊಂಡು ಮ್ಯಾನಿಫೆಸ್ಟೋ ಮಾಡಿ ಎಲ್ಲರಿಗೂ ಕೂಡ ನಾವು ಸಹಾಯವನ್ನ ನಾವು ಮಾಡಿದ್ದೇವೆ. ನನಗೆ ನಮ್ಮ ಇವರು ನೌಕರರು ಬಂದು ಹೇಳಿದ್ರು, ನಮಗೆ ಬೇಡ ಗ್ಯಾರಂಟಿ, ನಮಗೆ ಬರೋ ಸಂಬಳನೇ ಸಾಕು, ವಿ ಆರ್ ರೆಡಿ ಟು ವಿಡ್ರಾ ಅಂತ ಹೇಳಿದ್ರು. ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ನಮ್ಮ ಸರ್ಕಾರದ ನೌಕರಿಗೆ ಅವ್ರು ನಾನು ಅಭಿನಂದಿಸ್ತೇನೆ. ನಾವೆಲ್ಲ ಮಂತ್ರಿಗಳಿರ್ಬೋದು, ಅಲ್ಟಿಮೇಟ್ಲಿ ನಾವು ಕೂಡ ಸರ್ಕಾರಿ ನೌಕರರೇ, ನಾವೇನ್ ದೊಡ್ಡವರಲ್ಲ. ಇವತ್ತು ಮಂತ್ರಿ ಇರ್ಬೋದು, ವಿ ಆರ್ ಆಲ್ಸೋ ಗವರ್ಮೆಂಟ್ ಸರ್ವೆಂಟ್ಸ್. ಆ ಕೆಲಸ ನಾವು ಮಾಡ್ತೀನಿ. ಆದ್ರಿಂದ ಇವತ್ತು ಇನ್ನ ಕೆಲವು ವಿಚಾರಗಳು, ನನ್ನ ಯೋಜನೆಗಳು, ನನ್ನ ಚಿಂತನೆಗಳು ಮುಂದಿನ ದಿನದಲ್ಲಿ ನಾನು ಮಾತಾಡ್ತೀನಿ. ನಮ್ಮ ಕೃಷ್ಣ ಬೈರೇಗೌಡರ ರೆವಿನ್ಯೂ ತೆಗೆದುಕೊಂಡಂತ ಒಂದು ರೆವಲ್ಯೂಷನ್ ಇದೆಯಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಪ್ರತಿಯೊಬ್ಬ ಆಸ್ತಿ ಮಾಲೀಕರಿಗೆ ತನ್ನ ಫೋಟೋ, ತನ್ನ ದಾಖಲೆ, ತನ್ನ ಇದನ್ನ ಎಲ್ಲ ಇಟ್ಟು ಎಲ್ಲ ಒಂದು ಪೋಡಿ ಮಾಡಿ ಅವ್ನು ಕೊಡುವಂತ ವಿಚಾರ ಇದೆಯಲ್ಲ. ಆಮೇಲೆ ಬೆಂಗಳೂರು ನಗರದಲ್ಲಿ ಇರ್ಬೋದು, ನಾನು ಮತ್ತು ನಮ್ಮ ಬೈರತಿ ಸುರೇಶ್ ಅವರು ತೆಗೆದುಕೊಂಡಂತ ತೀರ್ಮಾನ ಪ್ರತಿ ಕಾರ್ಪೊರೇಷನ್ ಅಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ರಹೀಂ ಖಾನ್ ಅವೆಲ್ಲ ಸೇರಿ ಎಲ್ಲರಿಗೂ ಕೂಡ, ಯಾಕೆಂದ್ರೆ ಒಬ್ಬಗೊಂದು ಸೂರು ಅಂತ ಇರಬೇಕು, ಆ ಸೂರಿಗೊಂದು ದಾಖಲೆ ಇರಬೇಕು. ಅದಕ್ಕೆ ಏನ ಖಾತೆ, ಈ ಖಾತೆ ಮಾಡಬೇಕು, A to B ಖಾತೆ ಮಾಡಬೇಕು. ಸುಪ್ರೀಂ ಕೋರ್ಟ್ ಅಲ್ಲಿ ನಮಗೆ ತೊಂದರೆ ಇದ್ರೂ ಕೂಡ ನಾವು ಅದನ್ನ ಏನಾರು ಮಾಡಿ ರಕ್ಷಣೆ ಮಾಡಬೇಕು ಅಂತೇಳಿ ಕೆಲವರಿಗೆಲ್ಲ ನಾವು ಅವ್ರಿಗೆಲ್ಲ ಪವರ್ ಕನೆಕ್ಷನ್, ನೀರ್ ಕನೆಕ್ಷನ್ ಎಲ್ಲ ಸೇರಿ ಜಾರ್ಜ್ ಅವರು ಅದೆಲ್ಲ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ. ನಮ್ ಗವರ್ಮೆಂಟ್ ಏನಿದ್ರು ಜನರಿಗೋಸ್ಕರ ಗ್ಯಾರಂಟಿ ನಾವು ಕೊಟ್ಟೋ. ಯಾರು ಕೊಟ್ಟೋ ಗ್ಯಾರಂಟಿ? ಆದಾಯ ಎಲ್ಲ ಪಾತಾಳಕ್ಕೆ ಹೋಯ್ತಾ ಇತ್ತು, ಬೆಲೆ ಎಲ್ಲ ಗಗನಕ್ಕೆ ಹೋಯ್ತಾ ಇತ್ತು. ಇದನ್ನ ನಿಲ್ಲಿಸಬೇಕು ಅಂತ ನಾವು ಗ್ಯಾರಂಟಿ ಕೊಟ್ಟು 55,000 ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟಿದ್ದೇವೆ. ಸಿದ್ದರಾಮಯ್ಯನವರು, ನಾವು, ಪರಮೇಶ್ವರ್ ಕೂತ್ಕೊಂಡು ಮ್ಯಾನಿಫೆಸ್ಟೋ ಮಾಡಿ ಎಲ್ಲರಿಗೂ ಕೂಡ ನಾವು ಸಹಾಯವನ್ನ ನಾವು ಮಾಡಿದ್ದೇವೆ. ನನಗೆ ನಮ್ಮ ಇವರು ನೌಕರರು ಬಂದು ಹೇಳಿದ್ರು, ನಮಗೆ ಬೇಡ ಗ್ಯಾರಂಟಿ, ನಮಗೆ ಬರೋ ಸಂಬಳನೇ ಸಾಕು, ವಿ ಆರ್ ರೆಡಿ ಟು ವಿಡ್ರಾ ಅಂತ ಹೇಳಿದ್ರು. ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ನಮ್ಮ ಸರ್ಕಾರದ ನೌಕರಿಗೆ ಅವ್ರು ನಾನು ಅಭಿನಂದಿಸ್ತೇನೆ. ನಾವೆಲ್ಲ ಮಂತ್ರಿಗಳಿರ್ಬೋದು, ಅಲ್ಟಿಮೇಟ್ಲಿ ನಾವು ಕೂಡ ಸರ್ಕಾರಿ ನೌಕರರೇ, ನಾವೇನ್ ದೊಡ್ಡವರಲ್ಲ. ಇವತ್ತು ಮಂತ್ರಿ ಇರ್ಬೋದು, ವಿ ಆರ್ ಆಲ್ಸೋ ಗವರ್ಮೆಂಟ್ ಸರ್ವೆಂಟ್ಸ್. ಆ ಕೆಲಸ ನಾವು ಮಾಡ್ತೀನಿ. ಆದ್ರಿಂದ ಇವತ್ತು ಇನ್ನ ಕೆಲವು ವಿಚಾರಗಳು, ನನ್ನ ಯೋಜನೆಗಳು, ನನ್ನ ಚಿಂತನೆಗಳು ಮುಂದಿನ ದಿನದಲ್ಲಿ ನಾನು ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.